ಏನು ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಮಾನ್ಯ ಅಧ್ಯಕ್ಷರ ಗಮನಕ್ಕೆ ಕೂಡ ತಂದಿದ್ದೀವಿ. ಅವರಿಗೆ ನಾವು ಒಂದು ಮನವಿ ಕೊಟ್ಟಿದ್ದೀವಿ. ಈ ರೀತಿಯಾದಂಥ ಪ್ರವೃತ್ತಿ ಸರಿಯಿಲ್ಲ ಸರಿಯಿಲ್ಲ ಅಂತೇಳಿ ಅವ್ರು ಮನವಿ ಮಾಡಿದ್ವಿ. ಅವರು ಮತ್ತು ವಿರೋಧ ಪಕ್ಷ ನಾಯಕರು ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ. ಅಂತಿಮವಾಗಿ ವಾಪಸ್ ತಗೊಳ್ತಾರಂತೆ ಸರ್. ಈಗ ಓವರಲ್ಲ ನಮಗೆ ಸ್ಪಷ್ಟವಾಗಿ ಅವರು ಇಬ್ಬರು ಕೂತು ನಾವು ಚರ್ಚೆ ಮಾಡಿ ಕಾರ್ಯದರ್ಶಿಗಳು ಎಲ್ಲ ಕೂತು ಚರ್ಚೆ ಮಾಡಿ ಟೇಕ್ ಡಿಸಿಷನ್ ಅಂತ ಹೇಳಿದ್ದಾರೆ. ಅವ್ರೇನು ಡಿಸಿಷನ್ ತಗೊಂಡ್ರೆ ಇಲ್ಲ ಅಂದರೆ ನಿಮ್ಮ ಜೊತೆ ಏನು ಚರ್ಚೆ ಮಾಡಿದ್ರು? ನಾವು ಕೂಡ ಹೇಳಿದ್ವಿ, ನಾವು ಯಾವುದೇ ರೀತಿಯ ಅಹಿತಕರ ಘಟನೆಗಳನ್ನ ಮಾಡಲಿಕ್ಕೆ ನಾವು ಅವರು ಕೂಡ ಮಾಡಿಲ್ಲ. ನಾವು ನಮ್ಮ ಹಕ್ಕನ್ನು ಪ್ರತಿಭಟನೆ ಮಾಡಿದ್ದೀವಿ ಹೊರತು ಅಲ್ಲಿ ನಡೆದಂಥ ಘಟನಾವಳಿ ಬಗ್ಗೆ ನಾವು ಪ್ರತಿಭಟನೆ ಮಾಡಿದ್ದೀವಿ ಅಂತ ನಾವು ಮನವರಿಕೆ ಮಾಡಿದ್ದೀವಿ. ಸೊ ಅವ್ರ ಪಾಪ ಕನ್ವಿನ್ಸ್ ಆಗಿದ್ದಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಹಾಗೆ ತೀರ್ಮಾನ ಮಾಡ್ತಾರೆ ಅಂತ ಮತ್ತೆ ವಿಶೇಷ ಅಧಿವೇಶನ ಕರೆದು ವಾಪಸ್ ಗೊತ್ತಿಲ್ಲ. ಅದ್ರ ಬಗ್ಗೆ ಅದೇ ಅವರಿಬ್ಬರು ಕೂತು ಚರ್ಚೆ ಮಾಡಿ ಆಮೇಲೆ ತಂದಿದ್ದಾರೆ. ನಿಮ್ಮ ಹತ್ರ ಹೇಳ್ತೀವಿ. ಏನು ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಮಾನ್ಯ ಅಧ್ಯಕ್ಷರ ಗಮನಕ್ಕೆ ಕೂಡ ತಂದಿದ್ದೀವಿ. ಅವರಿಗೆ ನಾವು ಒಂದು ಮನವಿ ಕೊಟ್ಟಿದ್ದೀವಿ. ಈ ರೀತಿಯಾದಂಥ ಪ್ರವೃತ್ತಿ ಸರಿಯಿಲ್ಲ ಸರಿಯಿಲ್ಲ ಅಂತೇಳಿ ಅವ್ರು ಮನವಿ ಮಾಡಿದ್ವಿ. ಅವರು ಮತ್ತು ವಿರೋಧ ಪಕ್ಷ ನಾಯಕರು ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ. ಅಂತಿಮವಾಗಿ ವಾಪಸ್ ತಗೊಳ್ತಾರಂತೆ ಸರ್. ಈಗ ಓವರಲ್ಲ ನಮಗೆ ಸ್ಪಷ್ಟವಾಗಿ ಅವರು ಇಬ್ಬರು ಕೂತು ನಾವು ಚರ್ಚೆ ಮಾಡಿ ಕಾರ್ಯದರ್ಶಿಗಳು ಎಲ್ಲ ಕೂತು ಚರ್ಚೆ ಮಾಡಿ ಟೇಕ್ ಡಿಸಿಷನ್ ಅಂತ ಹೇಳಿದ್ದಾರೆ. ಅವ್ರೇನು ಡಿಸಿಷನ್ ತಗೊಂಡ್ರೆ ಇಲ್ಲ ಅಂದರೆ ನಿಮ್ಮ ಜೊತೆ ಏನು ಚರ್ಚೆ ಮಾಡಿದ್ರು? ನಾವು ಕೂಡ ಹೇಳಿದ್ವಿ, ನಾವು ಯಾವುದೇ ರೀತಿಯ ಅಹಿತಕರ ಘಟನೆಗಳನ್ನ ಮಾಡಲಿಕ್ಕೆ ನಾವು ಅವರು ಕೂಡ ಮಾಡಿಲ್ಲ. ನಾವು ನಮ್ಮ ಹಕ್ಕನ್ನು ಪ್ರತಿಭಟನೆ ಮಾಡಿದ್ದೀವಿ ಹೊರತು ಅಲ್ಲಿ ನಡೆದಂಥ ಘಟನಾವಳಿ ಬಗ್ಗೆ ನಾವು ಪ್ರತಿಭಟನೆ ಮಾಡಿದ್ದೀವಿ ಅಂತ ನಾವು ಮನವರಿಕೆ ಮಾಡಿದ್ದೀವಿ. ಸೊ ಅವ್ರ ಪಾಪ ಕನ್ವಿನ್ಸ್ ಆಗಿದ್ದಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಹಾಗೆ ತೀರ್ಮಾನ ಮಾಡ್ತಾರೆ ಅಂತ ಮತ್ತೆ ವಿಶೇಷ ಅಧಿವೇಶನ ಕರೆದು ವಾಪಸ್ ಗೊತ್ತಿಲ್ಲ. ಅದ್ರ ಬಗ್ಗೆ ಅದೇ ಅವರಿಬ್ಬರು ಕೂತು ಚರ್ಚೆ ಮಾಡಿ ಆಮೇಲೆ ತಂದಿದ್ದಾರೆ. ನಿಮ್ಮ ಹತ್ರ ಹೇಳ್ತೀವಿ. ಏನು ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಮಾನ್ಯ ಅಧ್ಯಕ್ಷರ ಗಮನಕ್ಕೆ ಕೂಡ ತಂದಿದ್ದೀವಿ. ಅವರಿಗೆ ನಾವು ಒಂದು ಮನವಿ ಕೊಟ್ಟಿದ್ದೀವಿ. ಈ ರೀತಿಯಾದಂಥ ಪ್ರವೃತ್ತಿ ಸರಿಯಿಲ್ಲ ಸರಿಯಿಲ್ಲ ಅಂತೇಳಿ ಅವ್ರು ಮನವಿ ಮಾಡಿದ್ವಿ. ಅವರು ಮತ್ತು ವಿರೋಧ ಪಕ್ಷ ನಾಯಕರು ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ. ಅಂತಿಮವಾಗಿ ವಾಪಸ್ ತಗೊಳ್ತಾರಂತೆ ಸರ್. ಈಗ ಓವರಲ್ಲ ನಮಗೆ ಸ್ಪಷ್ಟವಾಗಿ ಅವರು ಇಬ್ಬರು ಕೂತು ನಾವು ಚರ್ಚೆ ಮಾಡಿ ಕಾರ್ಯದರ್ಶಿಗಳು ಎಲ್ಲ ಕೂತು ಚರ್ಚೆ ಮಾಡಿ ಟೇಕ್ ಡಿಸಿಷನ್ ಅಂತ ಹೇಳಿದ್ದಾರೆ. ಅವ್ರೇನು ಡಿಸಿಷನ್ ತಗೊಂಡ್ರೆ ಇಲ್ಲ ಅಂದರೆ ನಿಮ್ಮ ಜೊತೆ ಏನು ಚರ್ಚೆ ಮಾಡಿದ್ರು? ನಾವು ಕೂಡ ಹೇಳಿದ್ವಿ, ನಾವು ಯಾವುದೇ ರೀತಿಯ ಅಹಿತಕರ ಘಟನೆಗಳನ್ನ ಮಾಡಲಿಕ್ಕೆ ನಾವು ಅವರು ಕೂಡ ಮಾಡಿಲ್ಲ. ನಾವು ನಮ್ಮ ಹಕ್ಕನ್ನು ಪ್ರತಿಭಟನೆ ಮಾಡಿದ್ದೀವಿ ಹೊರತು ಅಲ್ಲಿ ನಡೆದಂಥ ಘಟನಾವಳಿ ಬಗ್ಗೆ ನಾವು ಪ್ರತಿಭಟನೆ ಮಾಡಿದ್ದೀವಿ ಅಂತ ನಾವು ಮನವರಿಕೆ ಮಾಡಿದ್ದೀವಿ. ಸೊ ಅವ್ರ ಪಾಪ ಕನ್ವಿನ್ಸ್ ಆಗಿದ್ದಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಹಾಗೆ ತೀರ್ಮಾನ ಮಾಡ್ತಾರೆ ಅಂತ ಮತ್ತೆ ವಿಶೇಷ ಅಧಿವೇಶನ ಕರೆದು ವಾಪಸ್ ಗೊತ್ತಿಲ್ಲ. ಅದ್ರ ಬಗ್ಗೆ ಅದೇ ಅವರಿಬ್ಬರು ಕೂತು ಚರ್ಚೆ ಮಾಡಿ ಆಮೇಲೆ ತಂದಿದ್ದಾರೆ. ನಿಮ್ಮ ಹತ್ರ ಹೇಳ್ತೀವಿ. ಏನು ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಮಾನ್ಯ ಅಧ್ಯಕ್ಷರ ಗಮನಕ್ಕೆ ಕೂಡ ತಂದಿದ್ದೀವಿ. ಅವರಿಗೆ ನಾವು ಒಂದು ಮನವಿ ಕೊಟ್ಟಿದ್ದೀವಿ. ಈ ರೀತಿಯಾದಂಥ ಪ್ರವೃತ್ತಿ ಸರಿಯಿಲ್ಲ ಸರಿಯಿಲ್ಲ ಅಂತೇಳಿ ಅವ್ರು ಮನವಿ ಮಾಡಿದ್ವಿ. ಅವರು ಮತ್ತು ವಿರೋಧ ಪಕ್ಷ ನಾಯಕರು ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ. ಅಂತಿಮವಾಗಿ ವಾಪಸ್ ತಗೊಳ್ತಾರಂತೆ ಸರ್. ಈಗ ಓವರಲ್ಲ ನಮಗೆ ಸ್ಪಷ್ಟವಾಗಿ ಅವರು ಇಬ್ಬರು ಕೂತು ನಾವು ಚರ್ಚೆ ಮಾಡಿ ಕಾರ್ಯದರ್ಶಿಗಳು ಎಲ್ಲ ಕೂತು ಚರ್ಚೆ ಮಾಡಿ ಟೇಕ್ ಡಿಸಿಷನ್ ಅಂತ ಹೇಳಿದ್ದಾರೆ. ಅವ್ರೇನು ಡಿಸಿಷನ್ ತಗೊಂಡ್ರೆ ಇಲ್ಲ ಅಂದರೆ ನಿಮ್ಮ ಜೊತೆ ಏನು ಚರ್ಚೆ ಮಾಡಿದ್ರು? ನಾವು ಕೂಡ ಹೇಳಿದ್ವಿ, ನಾವು ಯಾವುದೇ ರೀತಿಯ ಅಹಿತಕರ ಘಟನೆಗಳನ್ನ ಮಾಡಲಿಕ್ಕೆ ನಾವು ಅವರು ಕೂಡ ಮಾಡಿಲ್ಲ. ನಾವು ನಮ್ಮ ಹಕ್ಕನ್ನು ಪ್ರತಿಭಟನೆ ಮಾಡಿದ್ದೀವಿ ಹೊರತು ಅಲ್ಲಿ ನಡೆದಂಥ ಘಟನಾವಳಿ ಬಗ್ಗೆ ನಾವು ಪ್ರತಿಭಟನೆ ಮಾಡಿದ್ದೀವಿ ಅಂತ ನಾವು ಮನವರಿಕೆ ಮಾಡಿದ್ದೀವಿ. ಸೊ ಅವ್ರ ಪಾಪ ಕನ್ವಿನ್ಸ್ ಆಗಿದ್ದಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಹಾಗೆ ತೀರ್ಮಾನ ಮಾಡ್ತಾರೆ ಅಂತ ಮತ್ತೆ ವಿಶೇಷ ಅಧಿವೇಶನ ಕರೆದು ವಾಪಸ್ ಗೊತ್ತಿಲ್ಲ. ಅದ್ರ ಬಗ್ಗೆ ಅದೇ ಅವರಿಬ್ಬರು ಕೂತು ಚರ್ಚೆ ಮಾಡಿ ಆಮೇಲೆ ತಂದಿದ್ದಾರೆ. ನಿಮ್ಮ ಹತ್ರ ಹೇಳ್ತೀವಿ. ಏನು ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ
ಆಗಿರ್ತಕ್ಕಂಥ ಘಟನೆ ಬಗ್ಗೆ ಮಾನ್ಯ ಅಧ್ಯಕ್ಷರ ಗಮನಕ್ಕೆ ಕೂಡ ತಂದಿದ್ದೀವಿ. ಅವರಿಗೆ ನಾವು ಒಂದು ಮನವಿ ಕೊಟ್ಟಿದ್ದೀವಿ. ಈ ರೀತಿಯಾದಂಥ ಪ್ರವೃತ್ತಿ ಸರಿಯಿಲ್ಲ, ಸರಿಯಿಲ್ಲ ಅಂತೇಳಿ ಒಂದು ಮನವಿ ಮಾಡಿದ್ವಿ. ಅವರು ಮತ್ತು ವಿರೋಧ ಪಕ್ಷ ನಾಯಕರು ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ. ಅಂತಿಮವಾಗಿ ಏನು ಹೇಳ್ತೀವಿ ಅದನ್ನು ನೋಡ್ತೀವಿ. ವಾಪಸ್ ತಗೊಳ್ತಾರಂತೆ ಸರ್ ಈಗ ಓವರಾಲ್ ಇಲ್ಲ ನಮಗೆ ಸ್ಪಷ್ಟವಾಗಿ ಅವರು ಇಬ್ಬರು ಕೂತು ನಾವು ಚರ್ಚೆ ಮಾಡಿ ಮತ್ತು ಕಾರ್ಯದರ್ಶಿಗಳು ಎಲ್ಲ ಕೂತು ಚರ್ಚೆ ಮಾಡಿ ಟಿಕೆಟ್ ಡಿಸಿಷನ್ ಅಂತ ಹೇಳಿದ್ದಾರೆ. ಅವ್ರೇನು ಡಿಸಿಷನ್ ತಗೊಂಡ್ರೆ ಇಲ್ಲ ಅಂದರೆ ನಿಮ್ಮ ಜೊತೆ ಏನು ಚರ್ಚೆ ಮಾಡಿದ್ರು? ನಾವು ಕೂಡ ಹೇಳಿದ್ವಿ, ನಾವು ಯಾವುದೇ ರೀತಿಯ ಅಹಿತಕರ ಘಟನೆಗಳನ್ನ ಮಾಡಲಿಕ್ಕೆ ನಾವು ಅವರು ಕೂಡ ಮಾಡಿಲ್ಲ. ನಾವು ನಮ್ಮ ಹಕ್ಕನ್ನು ಪ್ರತಿಭಟನೆ ಮಾಡಿದ್ದೀವಿ ಹೊರತು ಅಲ್ಲಿ ನಡೆದಂಥ ಘಟನಾವಳಿಗಳ ಬಗ್ಗೆ ನಾವು ಪ್ರತಿಭಟನೆ ಮಾಡಿದ್ದೀವಿ ಅಂತ ನಾವು ಮನವರಿಕೆ ಮಾಡಿದ್ದೀವಿ. ಸೊ ಅವ್ರ ಪಾಪ ಕನ್ವಿನ್ಸ್ ಆಗಿದ್ದಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಹಾಗೆ ತೀರ್ಮಾನ ಮಾಡ್ತಾರಂತ ಮತ್ತೆ ಒಂದು ವಿಶೇಷ ಅಧಿವೇಶನ ಕರೆದು ವಾಪಸ್ ತಗೊಳ್ತಾರೆ. ಗೊತ್ತಿಲ್ಲ ಅದ್ರ ಬಗ್ಗೆ, ಅದೇ ಅವರಿಬ್ಬರು ಕೂತು ಚರ್ಚೆ ಮಾಡಿ ಆಮೇಲೆ ತಂದಿದ್ದಾರೆ. ನಿಮ್ಮತ್ರ ಹೇಳ್ತೀವಿ. ಏನು ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಮಾನ್ಯ ಅಧ್ಯಕ್ಷರ ಗಮನಕ್ಕೆ ಕೂಡ ತಂದಿದ್ದೀವಿ. ಅವರಿಗೆ ನಾವು ಒಂದು ಮನವಿ ಕೊಟ್ಟಿದ್ದೀವಿ. ಈ ರೀತಿಯಾದಂಥ ಪ್ರವೃತ್ತಿ ಸರಿಯಿಲ್ಲ, ಸರಿಯಿಲ್ಲ ಅಂತೇಳಿ ಒಂದು ಮನವಿ ಮಾಡಿದ್ವಿ. ಅವರು ಮತ್ತು ವಿರೋಧ ಪಕ್ಷ ನಾಯಕರು ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ. ಅಂತಿಮವಾಗಿ ಏನು ಹೇಳ್ತೀವಿ ಅದನ್ನು ನೋಡ್ತೀವಿ. ವಾಪಸ್ ತಗೊಳ್ತಾರಂತೆ ಸರ್ ಈಗ ಓವರಾಲ್ ಇಲ್ಲ ನಮಗೆ ಸ್ಪಷ್ಟವಾಗಿ ಅವರು ಇಬ್ಬರು ಕೂತು ನಾವು ಚರ್ಚೆ ಮಾಡಿ ಮತ್ತು ಕಾರ್ಯದರ್ಶಿಗಳು ಎಲ್ಲ ಕೂತು ಚರ್ಚೆ ಮಾಡಿ ಟಿಕೆಟ್ ಡಿಸಿಷನ್ ಅಂತ ಹೇಳಿದ್ದಾರೆ. ಅವ್ರೇನು ಡಿಸಿಷನ್ ತಗೊಂಡ್ರೆ ಇಲ್ಲ ಅಂದರೆ ನಿಮ್ಮ ಜೊತೆ ಏನು ಚರ್ಚೆ ಮಾಡಿದ್ರು? ನಾವು ಕೂಡ ಹೇಳಿದ್ವಿ, ನಾವು ಯಾವುದೇ ರೀತಿಯ ಅಹಿತಕರ ಘಟನೆಗಳನ್ನ ಮಾಡಲಿಕ್ಕೆ ನಾವು ಅವರು ಕೂಡ ಮಾಡಿಲ್ಲ. ನಾವು ನಮ್ಮ ಹಕ್ಕನ್ನು ಪ್ರತಿಭಟನೆ ಮಾಡಿದ್ದೀವಿ ಹೊರತು ಅಲ್ಲಿ ನಡೆದಂಥ ಘಟನಾವಳಿಗಳ ಬಗ್ಗೆ ನಾವು ಪ್ರತಿಭಟನೆ ಮಾಡಿದ್ದೀವಿ ಅಂತ ನಾವು ಮನವರಿಕೆ ಮಾಡಿದ್ದೀವಿ. ಸೊ ಅವ್ರ ಪಾಪ ಕನ್ವಿನ್ಸ್ ಆಗಿದ್ದಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಹಾಗೆ ತೀರ್ಮಾನ ಮಾಡ್ತಾರಂತ ಮತ್ತೆ ಒಂದು ವಿಶೇಷ ಅಧಿವೇಶನ ಕರೆದು ವಾಪಸ್ ತಗೊಳ್ತಾರೆ. ಗೊತ್ತಿಲ್ಲ ಅದ್ರ ಬಗ್ಗೆ, ಅದೇ ಅವರಿಬ್ಬರು ಕೂತು ಚರ್ಚೆ ಮಾಡಿ ಆಮೇಲೆ ತಂದಿದ್ದಾರೆ. ನಿಮ್ಮತ್ರ ಹೇಳ್ತೀವಿ. ಏನು ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಮಾನ್ಯ ಅಧ್ಯಕ್ಷರ ಗಮನಕ್ಕೆ ಕೂಡ ತಂದಿದ್ದೀವಿ. ಅವರಿಗೆ ನಾವು ಒಂದು ಮನವಿ ಕೊಟ್ಟಿದ್ದೀವಿ. ಈ ರೀತಿಯಾದಂಥ ಪ್ರವೃತ್ತಿ ಸರಿಯಿಲ್ಲ, ಸರಿಯಿಲ್ಲ ಅಂತೇಳಿ ಒಂದು ಮನವಿ ಮಾಡಿದ್ವಿ. ಅವರು ಮತ್ತು ವಿರೋಧ ಪಕ್ಷ ನಾಯಕರು ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ. ಅಂತಿಮವಾಗಿ ಏನು ಹೇಳ್ತೀವಿ ಅದನ್ನು ನೋಡ್ತೀವಿ. ವಾಪಸ್ ತಗೊಳ್ತಾರಂತೆ ಸರ್ ಈಗ ಓವರಾಲ್ ಇಲ್ಲ ನಮಗೆ ಸ್ಪಷ್ಟವಾಗಿ ಅವರು ಇಬ್ಬರು ಕೂತು ನಾವು ಚರ್ಚೆ ಮಾಡಿ ಮತ್ತು ಕಾರ್ಯದರ್ಶಿಗಳು ಎಲ್ಲ ಕೂತು ಚರ್ಚೆ ಮಾಡಿ ಟಿಕೆಟ್ ಡಿಸಿಷನ್ ಅಂತ ಹೇಳಿದ್ದಾರೆ. ಅವ್ರೇನು ಡಿಸಿಷನ್ ತಗೊಂಡ್ರೆ ಇಲ್ಲ ಅಂದರೆ ನಿಮ್ಮ ಜೊತೆ ಏನು ಚರ್ಚೆ ಮಾಡಿದ್ರು? ನಾವು ಕೂಡ ಹೇಳಿದ್ವಿ, ನಾವು ಯಾವುದೇ ರೀತಿಯ ಅಹಿತಕರ ಘಟನೆಗಳನ್ನ ಮಾಡಲಿಕ್ಕೆ ನಾವು ಅವರು ಕೂಡ ಮಾಡಿಲ್ಲ. ನಾವು ನಮ್ಮ ಹಕ್ಕನ್ನು ಪ್ರತಿಭಟನೆ ಮಾಡಿದ್ದೀವಿ ಹೊರತು ಅಲ್ಲಿ ನಡೆದಂಥ ಘಟನಾವಳಿಗಳ ಬಗ್ಗೆ ನಾವು ಪ್ರತಿಭಟನೆ ಮಾಡಿದ್ದೀವಿ ಅಂತ ನಾವು ಮನವರಿಕೆ ಮಾಡಿದ್ದೀವಿ. ಸೊ ಅವ್ರ ಪಾಪ ಕನ್ವಿನ್ಸ್ ಆಗಿದ್ದಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಹಾಗೆ ತೀರ್ಮಾನ ಮಾಡ್ತಾರಂತ ಮತ್ತೆ ಒಂದು ವಿಶೇಷ ಅಧಿವೇಶನ ಕರೆದು ವಾಪಸ್ ತಗೊಳ್ತಾರೆ. ಗೊತ್ತಿಲ್ಲ ಅದ್ರ ಬಗ್ಗೆ, ಅದೇ ಅವರಿಬ್ಬರು ಕೂತು ಚರ್ಚೆ ಮಾಡಿ ಆಮೇಲೆ ತಂದಿದ್ದಾರೆ. ನಿಮ್ಮತ್ರ ಹೇಳ್ತೀವಿ.